ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸೆಟ್ ದೋಸೆ ಅಥವಾ ಬನ್ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಒಂದೇ ಹಿಟ್ಟಿನಿಂದ ನಾವು ಇಡ್ಲಿ ದೋಸೆ ಎರಡು ಸಹ ಮಾಡ್ಕೊಬೋದು. ತುಂಬ ಈಸಿಯಾಗಿಯೇ ಅಕ್ಕಿ ಒಂದು ನೆನೆ ಹಾಕ್ಕೊಳ್ಳೋದು ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ, ಬನ್ ಥರ ಇದೆ ದೋಸೆ, ಅಷ್ಟೇ ಸಾಫ್ಟಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ಕಪ್ಪಷ್ಟು ರೇಷನ್ ಅಕ್ಕಿ ಮತ್ತು ಒಂದು 1/4 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು 3/4 ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನೋಡ್ತಾ ರೇಷನ್ ಅಕ್ಕಿನೇ ತೊಗೊಂಡಿರೋದು. ನಿಮಗೆ ದೋಸೆ ಅಕ್ಕಿ ಅಂತ ಕೊಡ್ತಾರಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಬೋದು. ಫಸ್ಟ್ ನಾನು 3/4 ಕಪ್ಪಷ್ಟು ಉದ್ದಿನಬೇಳೆ, 3 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು 1/4 ಕಪ್ಪಷ್ಟು ಸಬ್ಬಕ್ಕಿ ಮತ್ತು ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ಅವನ್ನು ಸಹ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಹೆಸರುಬೇಳೆ ಹಾಕೋದು ಮತ್ತು ಸಬ್ಬಕ್ಕಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಇಡ್ಲಿ ಸಹ ಸಾಫ್ಟಾಗಿ ಬರುತ್ತೆ, ದೋಸೆಗೂ ಸಹ ಅಷ್ಟೇ ಉಬ್ಬಿ ಬರುತ್ತೆ. ನಾನು ದೋಸೆಗೆ ಹಾಕ್ತಾ ಇರೋದು ಸ್ವಲ್ಪ ಮೆಂತ್ಯ ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಲೆಬೇಳೆ ಸಹ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಳ್ತಾ ಇರೋದು, ಇಡ್ಲಿ ದೋಸೆಗೆ ಒಂದೇ ರೀತಿ ಬರಬೇಕು ಅಂತ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ಇನ್ನೊಂದು ಸತಿ ನೀರು ಹಾಕ್ಕೊಂಡು ಒಂದು 2 ಸತಿ ವಾಶ್ ಮಾಡ್ಕೊಳ್ಳಿ ನೀಟಾಗೆಲ್ಲ. ನೀಟಾಗೆಲ್ಲ ಒಂದು 2-3 ಸತಿ ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅನ್ನನ ನಾನು ಡೈರೆಕ್ಟಾಗಿ ನೆನೆ ಹಾಕ್ಕೊಳ್ತಿದ್ದೀನಿ. ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಾಡಿದ್ದು ನೈಟ್ ಮಾಡಿರೋದು ಅನ್ನ ಚೆನ್ನಾಗಿದ್ದರೆ ಈ ಥರ ನಾನು ಇಡ್ಲಿ ದೋಸೆ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಏನಾದರೂ ಅನ್ನ ಹಾಕೋದು ಇಷ್ಟ ಆಗಲಿಲ್ಲ ಅಂದರೆ ಅದೇ ಮೆಜರ್ಮೆಂಟಲ್ಲಿ 3/4 ಕಪ್ಪಷ್ಟು ಇದು ಅವಲಕ್ಕಿ ಹಾಕ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ. ನಾನು ಇಲ್ಲಿ ಅನ್ನ ಇರೋದ್ರಿಂದ ಅನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಗಂಟೆ ಆದರೂ ನೆನಿಬೇಕು ಅಕ್ಕಿ ನಮಗೆ. ಆ ಥರ ಆದರೆ ಚೆನ್ನಾಗಿ ಮೆಂತ್ಯ ಎಲ್ಲ ನೆನೆಯುತ್ತೆ. ಅಕ್ಕಿಯನ್ನು 4 ಗಂಟೆ ಒಳಗಡೆ ನೆನೆಬಿಡುತ್ತೆ, ಮೆಂತ್ಯ ನೆನೆಯೋದಿಲ್ವಲ್ಲ. ಅದಕ್ಕೆ ಒಂದು 6 ಗಂಟೆ ತನಕ ನೆನೆಸ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನಾನು ಇಡ್ಲಿಗಂತ ತರ್ತರಿಯಾಗೇನು ರುಬ್ಕೊಂಡಿಲ್ಲ, ಸಾಫ್ಟಾಗೆ ರುಬ್ಕೊಂಡಿದ್ದೀನಿ. ಇದರಲ್ಲೇ ನಾವು ಇಡ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಇಡ್ಲಿ ತರ್ತರಿಯಾಗಿ ಬೇಕು ಅನಿಸಿದ್ರೆ ಬೇಕಾದ್ರೆ ಸಪ್ರೇಟಾಗಿ ಇನ್ನೊಂದು ಸತಿ ರುಬ್ಕೊಳ್ಳಿ ಅದನ್ನ ತರ್ತರಿಯಾಗಿ. ನಾನು ಇಲ್ಲಿ ಎಲ್ಲ ಸೇರಿಸಿ ಒಂದೇ ರೀತಿಲಿ ರುಬ್ಕೊಳ್ತಾ ಇದ್ದೀನಿ. ನೈಸಾಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಹಿಟ್ಟನ್ನು ಸಹ ರುಬ್ಕೊಂಡಿದ್ದೀನಿ. ಈಗ ಎಲ್ಲ ಫುಲ್ ನೈಸಾಗೆ ರುಬ್ಕೊಂಡಿದ್ದೀನಿ. ದೋಸೆಗೆ ಸಪ್ರೇಟ್, ಇಡ್ಲಿಗೆ ಸಪ್ರೇಟ್ ಅಂತ ರುಬ್ಕೊಂಡಿಲ್ಲ ನಾನು. ಈಗ ಇದನ್ನು ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಜಾರಿಗೆ ನೀರು ಹಾಕಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಹಿಂಗೆ ಇಟ್ಟಂದರೆ ಎಷ್ಟು ಸಾಫ್ಟಾಗಿದೆ, ನಮಗೆ ರವೆ ಚೂರು ಇಲ್ಲ, ಆ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನು ನೈಟೆಲ್ಲ ಮುಚ್ಚಿಡ್ತಾ ಇದ್ದೀನಿ ನಾನು. ಒಂದು 8ರಿಂದ 9 ಗಂಟೆ ಆದ್ರೂ ಬೇಕು ನಮಗೆ. ಸ್ವಲ್ಪ ಚಳಿಗಾಲ ಅಲ್ವ, ಸ್ವಲ್ಪ ಹುಳಿ ಇನ್ನೂ ಬಂದಿಲ್ಲ. ಇಷ್ಟಾದರೆ ಸಾಕು ನಮಗೆ. ಪರ್ಫೆಕ್ಟಾಗಿ ದೋಸೆ ಅಂತ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಂದರೆ ನಾನು ಬರೀ ಸಕ್ಕರೆ ಹಾಕ್ಕೊಳ್ತಿದ್ದೆ, ಸೋಡಾ ಪುಡಿ ಹಾಕ್ಕೊಂತಿಲ್ಲ. ಇಲ್ಲಿ ಇಡ್ಲಿ ದೋಸೆ ಎರಡೂ ಮಾಡೋದ್ರಿಂದ ನಾನು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಹಿಟ್ಟನ್ನು ನಾನು ಇಡ್ಲಿ ಎತ್ತಿಡ್ತಾ ಇದ್ದೀನಿ. ಫಸ್ಟ್ ಈ ಥರ ಎತ್ತಿಟ್ಬಿಟ್ರೆ ನಾವು ಸ್ವಲ್ಪ ಹೊತ್ತೆಲ್ಲ ದೋಸೆ ಎಲ್ಲ ಆದಮೇಲೆ ಅಲ್ವ ಇಡ್ಲಿ ಮಾಡೋದಂತ ನಾನು ಫಸ್ಟ್ ಇಲ್ಲಿ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನೆಲ್ಲ ನೀಟಾಗಿ ಒರೆಸ್ಬಿಟ್ಟು ನಾವು ಸ್ವಲ್ಪ ಹೀಟ್ ಜಾಸ್ತಿ ಆಗಿರಬಾರ್ದು. ನಾವು ಸೆಟ್ ದೋಸೆ ಇವಾಗ ಲೋ ಫ್ಲೇಮಲ್ಲಿ ಇದ್ದರೆ ನಮಗೆ ಸ್ಟೌವಲ್ಲಿ ನೀಟಾಗಿ ಬಬಲ್ಸ್ ಬೇಗ ಬರುತ್ತೆ. ಅದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ದೋಸೆ. ನಾನು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಮೇಲೆ ದೋಸೆ ಒಯ್ದ್ಮೇಲೆ ಇಲ್ಲಿ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಎಣ್ಣೆನೂ ಸಹ ಅಷ್ಟೇ, ಫಸ್ಟೇ ನಾವು ಎಣ್ಣೆ ಹಾಕ್ಕೋಬಾರ್ದು. ಎಲ್ಲ ಬಬಲ್ಸ್ ಬಂದಿರುತ್ತಲ್ವ ಆ ಟೈಮಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕು. ನಾನು ಇಲ್ಲಿ ಎರಡೂ ಕಡೆಯೂ ಸಹ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಉಬ್ಬಿ ಬರ್ತಾ ಇದೆ ದೋಸೆ. ನೀವು ಎಷ್ಟು ದಪ್ಪ ಬೇಕಾದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ತೆಳುವಾಗೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೌಟಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಬಿಸಿ ಬಿಸಿಯಾಗಿ ದೋಸೆ ಎಷ್ಟು ಸಾಫ್ಟಾಗಿದೆ ದೋಸೆ. ಹಿಂಗೆ ಮುದ್ರಿದ್ರೂ ಸಹ ಹಿಂಗೆ ನೀಟಾಗಿ ಬಿಚ್ಕೊಳ್ಳುತ್ತೆ, ಆ ಥರ ಇದೆ. ಎಷ್ಟು ಸಾಫ್ಟಾಗಿದೆ ದೋಸೆ. ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ, ಪಲ್ಯಕ್ಕೆ ಚಟ್ನಿಗೆ ಎಲ್ಲ ನಮಗೆ. ಈಗ ಇಡ್ಲಿಗಂತ ಹೇಳಿದ್ನಲ್ವ, ಇಲ್ಲಿ ನಾನು ಪ್ಲೇಟ್ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಬರುತ್ತಲ್ವ ಆ ಥರ. ನಿಮಗೇನು ಇಡ್ಲಿ ಈ ಥರ ಇಲ್ಲ ಅಂತಂದರೆ ಒಂದು ದೊಡ್ಡ ತಟ್ಟೆ ತೊಗೊಂಡ್ಬಿಟ್ಟು ದೊಡ್ಡ ತಟ್ಟೆಲಿ ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಬಾಳೆ ಎಲೆ ಇತ್ತು ಅಂತ ಬಾಳೆ ಎಲೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 1ರಿಂದ 2 ಚೌಟು, 1.5 ಚೌಟಷ್ಟು ಆದ್ರೂ ಹಾಕ್ಕೋಬೇಕು, ಸ್ವಲ್ಪ ದೊಡ್ಡದು ಬೇಕಂದರೆ. ಇಲ್ಲಪ್ಪ ನಮ್ಗೆ ಚಿಕ್ಕ ಇಡ್ಲಿನ ಸಾಕಂದರೆ 1 ಚೌಟ ಆದರೂ ಸಹ ಹಾಕ್ಕೋಬೋದು. ಇಲ್ಲಿ ಎಲ್ಲನೂ ತಟ್ಟೆ ಸ್ಟ್ಯಾಂಡ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಇದನ್ನು ಇಡ್ಲಿ ಬೇಕಾದ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 1/4 ಗಂಟೆ ಆದರೂ ಬೇಕು ನಮಗೆ. ರವೆ ಇಡ್ಲಿ ಆದರೆ ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಆದರೆ ಈ ಇಡ್ಲಿ ಸ್ವಲ್ಪ ನಮಗೆ ಒಂದು 1/4 ಗಂಟೆ ಆದರೂ ಬೇಕು. ಯಾಕಂದರೆ ತಟ್ಟೆ ಇಡ್ಲಿ ಅಲ್ವ, ಒಳಗಡೆ ಎಲ್ಲ ಸ್ವಲ್ಪ ಬೇಯೋಷ್ಟೊತ್ತಿಗೆ ಇದಾಗುತ್ತೆ. ಅದು ಒಂದು 1/4 ಗಂಟೆ ಬಿಟ್ಟು ನೋಡಿಸ್ತಾ ಇದ್ದೀನಿ. ಟೂತ್ ಪಿಕ್ ಇಟ್ಟರೆ ಹಿಂಗೆಲ್ಲ ನೀಟಾಗಿ ಅಂಟ್ಕೊಳ್ತಾ ಇಲ್ಲ, ಆ ಥರ ಆದಮೇಲೆ ಇಲ್ಲಿ ತೆಗಿತಾ ಇದ್ದೀನಿ ನಾನಿಲ್ಲಿ.
ಈಗ ಇದನ್ನು ಸಪ್ರೇಟ್ ತಣ್ಣಗಾಗಿ ಬಿಟ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರಾಗಲೇ ತೆಗಿಯೋಕೆ ಹೋದರೆ ಅದು ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಇಲ್ಲಿ. ನೀಟಾಗೆಲ್ಲ ಒಂದೊಂದೇ ಇದು ಮಾಡ್ಕೊಂಡಿದ್ದೆ. ಬಾಳೆಲೆ ಏನಕ್ಕೆ ಹಾಕಿದ್ದೀನಿ ಅಂದರೆ ನಾವು ಎಣ್ಣೆ ಹಚ್ಚಿರೋದಿಲ್ಲ. ಎಣ್ಣೆ ಹಚ್ಚದೇ ಈ ಥರ ಬಾಳೆಲೆಲ್ಲ ಹಾಕಿದ್ರೆ ಎಣ್ಣೆ ಹಚ್ಚದಿದ್ರೂ ಚೆನ್ನಾಗಿ ಒಂದು ಎದ್ದು ಬಂದುಬಿಡುತ್ತೆ. ಅದೇ ನಾವು ಸ್ವಲ್ಪ ಎಣ್ಣೆ ಪ್ಲೇಟಿಗೆ ಹಚ್ಚಿ ಹಂಗೆ ಹಾಕಿದ್ದೀವಿ ಅಂತಂದರೆ ಅದು ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಬಾಳೆಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಇದರಲ್ಲಿ ಬರ್ತಾ ಇದೆ ಇಡ್ಲಿ ನಮಗೆ. ಈ ಥರ ಫಸ್ಟ್ಗೆ ನಾವು ಎಡ್ಜೆಲ್ಲ ಒಂದು ಸ್ವಲ್ಪ ನಾನು ಒಂದೊಂದು ಕಡೆ ಬಾಳೆಲೆ ಬಿದ್ದಿರಲ್ವಲ್ಲ ಅಲ್ಲೆಲ್ಲ ಸ್ವಲ್ಪ ಎಡ್ಜ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ತೆಗಿಯೋದಕ್ಕೆ. ನೋಡಿ ಎಷ್ಟು ಬೇಗ ಹಂಗೆ ಬಂದಿದೆ. ಬಾಳೆಲೆ ನೀಟಾಗಿ ಕೂತಿದೆ ಅಂದರೆ ನಮಗೆ ಬೇಗನೆ ಬಂದುಬಿಡುತ್ತೆ ಕೈಗೆ ಇಡ್ಲಿ. ನಾನು ಇಲ್ಲಿ ಒಂದು ಹಂಗೆ ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ. ನಾನು ಸ್ವಲ್ಪ ನಾವೇನ ಬಾಳೆಲೆ ಅಲ್ಲಿ ಗ್ಯಾಪ್ ಬಿಟ್ಟಿದೆ ಅಂದರೆ ಅಲ್ಲಿ ಹಿಟ್ಟೆಲ್ಲ ಹಾಗೆ ಹೋಗಿರುತ್ತಲ್ವ ಅದು ಸ್ವಲ್ಪ ಇದಾಗುತ್ತೆ. ನೋಡಿ ಈ ಥರ ಎಲ್ಲ ಎತ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ. ಸ್ವಲ್ಪ ತಣ್ಣಗಾದರೆ ಬಾಳೆಲೆ ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ. ಸಾಫ್ಟಾಗಿ ಸಹ ಇರುತ್ತೆ ಇಡ್ಲಿ ನಮಗೆ ಇದು. ಚಟ್ನಿಗೆ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್. ಒಂದೇ ಹಿಟ್ಟಿಂದಲೇ ನಾವು ಎರಡು ತರಹ ತಿಂಡಿಯನ್ನು ಮಾಡ್ಕೊಬೋದು. ಒಂದು ಸತಿ ರುಬ್ಬಿಟ್ಟಿರ್ಬೇಕಾದ್ರೆ ನೀವು ಫ್ರೀಝಲ್ಲಿಟ್ಟರೆ ಒಂದಿನ ದೋಸೆ ಒಂದಿನ ಇಡ್ಲಿ ಸಹ ಮಾಡ್ಕೊಬೋದು. ಇಲ್ಲಿ ಕಬ್ಬಿಣದ ಕಾವಲಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಸಹ ಅಷ್ಟೇ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತಲ್ವ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ದೋಸೆ. ಇದರಲ್ಲಿ ಸಹ ಹಾಕೊಂಡು ನೋಡಿಸ್ತಾ ಇದ್ದೀನಿ. ನಾವೆಷ್ಟು ದಪ್ಪ ಹಾಕ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ದೋಸೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡ್ತಾ ಇರೋದು ಎಷ್ಟು ಸಾಫ್ಟಾಗಿ ಆಗಿದೆ ಇಡ್ಲಿ ಅಂತಂದು. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನೀವು ಒಂದು ಸತಿ ಟ್ರೈ ಮಾಡಿ. ಇಲ್ಲೇ ಚಟ್ನಿ ಜೊತೆಗೆ ಇಡ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಸಹ. ನಿಮ್ಮ ಹತ್ರ ಏನೇನೋ ಬಾಳೆ ಎಲೆ ಇಲ್ಲ ಅಂತಂದರೆ ತಟ್ಟೆ ಇಡ್ಲಿಗೆ ನಾವು ಡೈರೆಕ್ಟ್ ಈ ಥರ ಎಣ್ಣೆ ಸವರ್ಬಿಟ್ಟು ಇಟ್ಕೊಳ್ಬರುತ್ತೆ. ನಾನು ನೆಕ್ಸ್ಟ್ ಬೆಳಗ್ಗೆ ಇನ್ನೊಂದು ದಿನ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಇನ್ನು ಹಿಟ್ಟು ಹಾಗೆ ಇತ್ತಲ್ಲ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಇಟ್ಟಿರೋದನ್ನೇ ತಟ್ಟೆ ಸ್ಟ್ಯಾಂಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನು ಬಾಳೆ ಎಲೆ ಹಾಕಿಲ್ಲ, ಹಂಗೆ ಡೈರೆಕ್ಟ್ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಬಾಳೆ ಎಲೆಲ್ಲಾದರೆ ಬಂದುಬಿಡುತ್ತೆ, ತಟ್ಟೆ ಹಾಗೆ ಹಾಕಿದ್ರೆ ಬರಲ್ಲ ಅನ್ಕೊತೀರಾ ಅಂತ ಇದನ್ನು ಸಹ ವಿಡಿಯೋ ಹಾಕಿದ್ದೀನಿ ಇಲ್ಲಿ. ಇದನ್ನು ಸಹ ಅಷ್ಟೇ ಸ್ವಲ್ಪ ನಾವು ಪ್ಲೇಟ್ ತಣ್ಣಗೆ ಆದಮೇಲೆ ಇಡ್ಲಿ ಚೆನ್ನಾಗಿ ರಿಮೂವ್ ಆಗುತ್ತೆ. ಇಲ್ಲಾಂದರೆ ಬೇಗ ಬರೋದಿಲ್ಲ. ನೋಡ್ತಾ ಇರ್ಬೋದು ತಟ್ಟೆಯಿಂದ ಹೇಗೆ ಬಿಟ್ಟು ನಾನು ಸ್ವಲ್ಪನೇ ಹಾಕಿದೆ ಹಿಟ್ಟನ್ನ. ಸಣ್ಣ ತೆಳು ಬಂದಿದೆ ದೋಸೆ ಇಡ್ಲಿ ಇಲ್ಲಿ. ತಟ್ಟೆ ಎಷ್ಟು ಚೆನ್ನಾಗಿ ಬಿಚ್ಕೊಳ್ತಾ ಇದೆ. ಅದೇ ನಾವು ಎಣ್ಣೆ ಹಚ್ಚಿದ್ದಂಗೆ ಬಾಳೆ ಎಲೆಲ್ಲ ಹಾಕಿದ್ರೆ ಎಣ್ಣೆ ಹಚ್ಚಿದ್ದಂಗೂ ಸಹ ತಿನ್ಬೋದು ಅಂತ ನಾನು ಆ ಥರ ನೋಡಿಸ್ದೆ. ಇಲ್ಲಿ ಎಣ್ಣೆ ಹಚ್ಚಿ ಪ್ಲೇಟ್ಗೆ ಈ ಥರ ಡೈರೆಕ್ಟ್ ಹಾಕಿದ್ರು ಸಹ ತುಂಬ ಈಸಿಯಾಗೇ ಬರುತ್ತೆ. ನೋಡಿ ಇದರಲ್ಲಿ ಸಹ ಎಷ್ಟು ಸಾಫ್ಟಾಗಿದೆ. ಒಂದೇ ಚೌಟೆ ಹಾಕಿರೋದು ನಾನು ಇಡ್ಲಿ ಹಿಟ್ಟನ್ನ. ಇಲ್ಲಿ ಬೇರೆ ಚಟ್ನಿ ಮಾಡಿ ನೋಡಿಸ್ತಾ ಇದ್ದೀನಿ. ಇಲ್ಲಿ ಕೆಂಪು ಚಟ್ನಿ, ಶೇಂಗಾ ಚಟ್ನಿ ನೀರು ಥರ ಮಾಡಿ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಕಳಿಸಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಕೂಡ. ಇನ್ನೊಂದು ದಿನಕ್ಕೆ ಇನ್ನೂ ಸ್ವಲ್ಪ ಹುಳಿ ಬಂದಿರುತ್ತಲ್ಲ ಇನ್ನೂ ಸಾಫ್ಟಾಗಿದೆ ಇಡ್ಲಿ. ಮಕ್ಕಳಿಗೆ ಸಹ ಹಂಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಳಿ ಅಂತ ಹೇಳ್ತೀನಿ.